ಗೈಸ್, ನಾನಿಲ್ಲಿ ಮೊಳಕೆ ಕಾಳು ತೊಗೊಂಡಿದ್ದೀನಿ. ಇವತ್ತು ಮೊಳಕೆ ಕಾಳಿನಲ್ಲಿ ನಾಟಿ ಸ್ಟೈಲ್ ಸಾಂಬಾರು ಹೇಗೆ ಮಾಡೋದು ತುಂಬ ರುಚಿಯಾಗಿರುತ್ತೆ. ಸೊ ಬನ್ನಿ, ಅದು ಹೇಗೆ ಮಾಡೋದು ಅನ್ನೋದನ್ನು ಇವತ್ತು ನಾನು ಹೇಳ್ಕೊಡ್ತೀನಿ. ಇಲ್ಲಿ 3 ಥರದ ಕಾಳನ್ನು ನಾನು ನೆನೆಸಿ ಮನೆಯಲ್ಲೇ ಮೊಳಕೆ ಕಟ್ಕೊಂಡಿದ್ದೀನಿ. ಹೆಸರು ಕಾಳು, ಕಡಲೆಕಾಳು ಹಾಗೆ ಹುರುಳಿಕಾಳು. ಮೊದಲಿಗೆ ತೆಂಗಿನಕಾಯಿನ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನಂತರ ಅದಕ್ಕೆ ತೆಗೆದಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ 1 ಎಸಳು, ಹಾಗೆ ಶುಂಠಿ ಮತ್ತು ಚಕ್ಕೆ, ಲವಂಗ, ಮತ್ತು ಇಲ್ಲಿ ಟೊಮ್ಯಾಟೊ, 1 ದೊಡ್ಡ ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಡಲೆ ಹಾಕ್ಕೊತಾ ಇದ್ದೀನಿ. ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಬೇಕಾಗತ್ತೆ. ನೋಡಿ, ಈಗ ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಈ ರೀತಿ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಂಡಿದ್ದಾಯಿತು. ಇನ್ನೊಂದು ಕಡೆ ಪಾತ್ರೆಯಲ್ಲಿ 1 2ರಿಂದ 3ರಷ್ಟು ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈಗ ಅದಕ್ಕೆ ಒಗ್ಗರಣೆಗೆ ಸಾಸಿವೆ ಕಾಳು, ಹಾಗೆ ಕರಿಬೇವಿನ ಸೊಪ್ಪು ಸ್ವಲ್ಪ. ಇದಾದ ನಂತರ 1 ಈರುಳ್ಳಿನ ಹೆಚ್ಚಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ಈರುಳ್ಳಿ ಕೆಂಪಗಾಗೋ ತನಕ ಮಾಡ್ಕೋಬೇಕು. ಅದಾದಮೇಲೆ ಕಟ್ ಮಾಡಿಟ್ಟಿರೋಂಥ ಆಲೂಗಡ್ಡೆ, ಬದನೆಕಾಯಿನೂ ಕೂಡ ಈರುಳ್ಳಿ ಕೆಂಪಗಾದ್ಮೇಲೆ ಅದ್ರ ಜೊತೆಯಲ್ಲೇ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು. 1-2 ನಿಮಿಷ ಈ ರೀತಿ ಫ್ರೈ ಮಾಡಿದ ನಂತರ ಅದರ ಹಸಿ ಸ್ಮೆಲ್ ಹೋಗುತ್ತೆ. ಅದಾದಮೇಲೆ ನಾವೇನು ತೆಗೆದಿಟ್ಕೊಂಡಿದ್ದೀವಿ ಮೊಳಕೆ ಕಟ್ಟಿರೋವಂಥ ಕಾಳು, ಆ ಕಾಳು 1 ಬೌಲ್ ತೆಗೆದಿಟ್ಕೊಂಡಿದ್ದೆ ನಾನು. ಅದನ್ನು ಕೂಡ ಅಲ್ಲಿಗೆ ಹಾಕ್ಕೊತಿದ್ದೀನಿ. ಎಣ್ಣೆಯಲ್ಲಿ ಇದಿಷ್ಟನ್ನು ಒಂದು ಸಾರಿ 2 ನಿಮಿಷ ಆ ರೀತಿ ಹುರ್ಕೊಳ್ಳೋದ್ರಿಂದ ಆ ಹಸಿ ವಾಸನೆ ಹೋಗುತ್ತೆ, ಘಮ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಮಾಡೋದು. ಸೊ ಅದನ್ನು ಕೂಡ ಹೀಗೆ 1-2 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಆಯಿಲಲ್ಲಿ. ಅದು 2 ನಿಮಿಷ ಇದೇ ಥರ ಹುರಿತಾ ಇರಬೇಕು. ಈ ರೀತಿ 2 ನಿಮಿಷ ಹುರಿದಿದ ನಂತರ ಇದಕ್ಕೆ ಮಸಾಲೆ ಹಾಕ್ಕೊಬೇಕಾಗತ್ತೆ. ನಾವೇನು ರುಬ್ಬಿಟ್ಕೊಂಡಿದ್ದೀವಿ. ಯಾವ ಮಟನ್ ಸಾಂಬಾರು ಕೂಡ ಏನೂ ಮಾಡೋಕ್ಕಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಮುದ್ದೆಗೆ, ರೈಸಿಗೆ ಎಲ್ಲದಕ್ಕೂ ಬಹಳ ಚೆನ್ನಾಗಿರುತ್ತೆ. ಒಂದು ಸಾರಿ ಮಾಡಿ ತಿಂದು ನೋಡಿ, ಪದೇ ಪದೇ ಮಾಡ್ಕೊಂಡು ತಿಂತೀರ. ಮತ್ತು ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಮೊಳಕೆ ಕಟ್ಟಿದ್ದು ಕಾಳು ತಿನ್ನೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಈಗ ರುಬ್ಬಿಟ್ಟಿರೋ ಮಸಾಲೆನ ನಾನು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಮಸಾಲೆ ಹಾಕ್ಕೊಂಡು ನಿಮಗೆ ಅದೇ ಜಾರ್ನಲ್ಲೇ ತೊಳ್ಕೊಂಡು ಎಷ್ಟು ಬೇಕೋ ಸಾಂಬಾರು ಅಷ್ಟು, ಅಂದರೆ ತಿಕ್ನೆಸ್ ನಿಮಗೆ ಗಟ್ಟಿಗೆ ಬೇಕಂದರೆ ಗಟ್ಟಿಗೆ, ಅಥವಾ ತೆಳುವಾಗಿ ಇಷ್ಟಪಡೋರಿಗೆ ತೆಳುವಾಗಿ ಹಾಕ್ಕೊಂಡು ನೀರು ಹಾಕ್ಕೊಳ್ಳಿ ಆ ಮಸಾಲೆಗೆ. ನಾನೊಂದು ಮೀಡಿಯಮ್ ಇದಕ್ಕೆ ಮಾಡ್ಕೊತೀನಿ ಸಾಂಬಾರನ್ನ, ತುಂಬ ಗಟ್ಟಿನೂ ಬೇಡ ತೆಳುವಾಗೂ ಬೇಡ ಅಂತ ಹೇಳಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾಗತ್ತೆ. ನೋಡ್ಬೋದು ನಾನಿಲ್ಲಿ ನೀರನ್ನು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡಬೇಕು, ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಹಾಗೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾಗತ್ತೆ. ನಾನು ಕೈ ಅಳತೆನಲ್ಲೇ ನನಗೆ ಕ್ಲೀನಾಗಿ ಗೊತ್ತಾಗೋದು, ಹಾಗಾಗಿ ನಾನು ಕೈ ಅಳತೆನಲ್ಲೇ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಕಾಳೆಲ್ಲ ಬೇಯೋ ತನಕ 1-20 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಕುಕ್ಕರ್ನಲ್ಲಿ ಸಹಿತ ಹಾಕ್ಕೊಬೋದು. ನನಗೆ ಪಾತ್ರೆನಲ್ಲಿ ಮಾಡಿದರೆ ಅದು ಕಾಳು ಹಾಗೇ ಇರುತ್ತೆ, ತುಂಬ ರುಚಿ ಬರುತ್ತೆ ಸಾಂಬಾರು ಅಂತ ಹೇಳಿ ನಾನು ಪಾತ್ರೆನಲ್ಲಿ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ್ 2 ಸ್ಪೂನಷ್ಟು, ಹಾಗೆ ಚಿಲ್ಲಿ ಪೌಡರ್ 1.5 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಖಾರಕ್ಕೆ. ಅದನ್ನು ಕೂಡ ಮಸಾಲೆ ಜೊತೆ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ರೀತಿ. ಈಗ ಸಾರು ಕೆಂಪಗಾಯಿತು, ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಇದನ್ನು. ಇನ್ನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಗಟ್ಟಿ ಇದೆ ಅಂತ ಹೇಳಿಬಿಟ್ಟು. ಸೊ ಈಗ ಆಯಿತು, ನೀವು ನೋಡ್ಬೋದು ಒಂದು ರೇಂಜಿಗೆ ಸಾಂಬಾರು ರೆಡಿ. ಮತ್ತು ಈಗ ಸಾಂಬಾರು ರೆಡಿ ಆಗ್ತಿದೆ. ಮತ್ತು ಒಂದು ಕಡೆ ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೆ. ಈಗ ಊಟಕ್ಕೆ ಹಾಕ್ಕೊಂಡು ನಾನು ನಿಮ್ಮ ಮುಂದೆನೇ ಟೇಸ್ಟ್ ಮಾಡ್ತೀನಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಸಾಂಬಾರಂತೂ ಘಮ ಘಮ ಅಂತ ಇದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿಬಿಟ್ಟು. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದು ಮತ್ತು ಬೆಲ್ ಐಕಾನ್ ಒತ್ತೋದನ್ನ ಕೂಡ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕನ್ನಡತಿ ಚಾನಲ್ನ ಇನ್ನೂ ಸ್ವಲ್ಪ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತೀನಿ.
ಸೊ ರೆಡಿ ಆಯಿತು. ನೀವು ನೋಡ್ಬೋದು ನೋಡಿ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿಬಿಟ್ಟು. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಖಂಡಿತ ಮಿಸ್ ಮಾಡದೆ ಮಾಡ್ಕೊಂಡು ಟ್ರೈ ಮಾಡಿ ಈ ಥರ ಟೇಸ್ಟ್ ಹೇಗಿರುತ್ತೆ ಅಂತ. ನನಗಂತೂ ಸೂಪರ್ ಅನ್ನಿಸ್ತು. ಟೇಸ್ಟ್ ಮಾಡಿ ಸಖತ್ತಾಗಿ ಬಂತು ಸಾಂಬಾರು.